ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ. ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ. ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ. ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನ ಹೊರತು ಬೇರೆ ಯಾರೂ ಅಲ್ಲ.
ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನೇ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ. ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನೇ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನೇ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ. ಮತ್ತೊಮ್ಮೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನಾಡಿದ್ದಾರೆ. ಅವರೊಬ್ಬ ಮಾಸ್ ಲೀಡರ್ ಅಂತ ಕೂಡ ಹೇಳಿದ್ದಾರೆ. ಸಿದ್ದು ಪರ ಕೆಎನ್ ರಾಜಣ್ಣ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್, ಸಿದ್ದು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಅವಕಾಶ ಕಡಿಮೆ ಆಗುತ್ತೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನೇ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿಎಲ್ಪಿನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಸಿಎಲ್ಪಿ ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಸಿಎಲ್ಪಿನೇ ಹೊರತು ಬೇರೆ ಯಾರೂ ಅಲ್ಲ. ಬಿಜೆಪಿ ಇಲ್ಲ, ದೇವೇಗೌಡ.